ಇದಕ್ಕೆ ಬೈಲಿಂಗ್ವಲ್ ಸೆಕ್ಷನ್, ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬೈಲಿಂಗ್ವಲ್ ಸೆಕ್ಷನ್ ಅಂದರೆ ಮಕ್ಕಳು ಓದಬೇಕಾದ್ರೆ ಅಪ್ ಟು 5th ಸ್ಟ್ಯಾಂಡರ್ಡು ಬೈಲಿಂಗ್ವಲ್ ಇರುತ್ತೆ. 6th ಮೇಲೆ 6th ಇಂದ ಅವರು ಕಂಫರ್ಟಿಗೆ, ಈಗ ನೋಡಿ ಇದೇ ಇಂಪಾರ್ಟೆಂಟು. ಈಗ ನಾನು ಕನ್ನಡದಲ್ಲಿ ನನಗೆ ಕಂಫರ್ಟಬಲ್ ಇದ್ದೀನಿ ಅಂದರೆ ಕನ್ನಡ ಮೀಡಿಯಮಲ್ಲೇ ಹೇಳ್ಕೊಡ್ತೀನಿ, ಚಾಯ್ಸ್ ಔಟ್, ಯಾಕೆಂದರೆ ಸುಪ್ರೀಂ ಕೋರ್ಟ್ ಇದೆ. ಇಲ್ಲ ನಾನು ಇಂಗ್ಲೀಷಲ್ಲಿ ಆಗಲೇ ಕಲ್ತ್ಬಿಟ್ಟಿದ್ದೀನಿ, ಬಿಕಾಸ್ ಎಲ್ಲ ಇಲ್ಲಿ ಬೈಲಿಂಗ್ವಲಲ್ಲಿ ಚೆನ್ನಾಗಿ ಇಂಗ್ಲೀಷ್ ಓದಿದ್ದೀನಿ. ಯಾಕೆಂದರೆ ಹಳ್ಳಿ ಭಾಗದಲ್ಲಿ ಏನಾಗುತ್ತೆ, ಇಂಗ್ಲೀಷ್ ಹೇಳ್ಕೊಟ್ರೂ ಸ್ವಲ್ಪ ಹಿಡಿದ್ರೆ ಅವ್ರಿಗೇನೋ ಇಫ್ ದೇ ಆರ್ ನಾಟ್ ಕಂಫರ್ಟಬಲ್, ಎಜುಕೇಷನ್ ನಿಲ್ಲಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಹೇಳ್ಕೊಡೋಕ್ಕಾಗಲ್ಲ. 6ನೇ ಕ್ಲಾಸು ಕನ್ನಡ ಮೀಡಿಯಮಲ್ಲೇ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಕಂಫರ್ಟಬಲ್ ಇದ್ದಾರೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲೇ ಕಂಟಿನ್ಯೂ ಮಾಡ್ಬೋದು ಟಿಲ್ 12th ಸ್ಟ್ಯಾಂಡರ್ಡ್. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ. ಟಿಲ್ 5th ಸ್ಟ್ಯಾಂಡರ್ಡ್ ಬೈಲಿಂಗ್ವಲ್, 2 ರೀತಿಯಲ್ಲೂ ಹೇಳ್ಕೊಡ್ತಾ ಇರ್ತಾರೆ. ಅಲ್ಲಿ ಬಂದ ತಕ್ಷಣ ಅವ್ರ ಕಂಫರ್ಟಿಗೆ ದೇ ಕ್ಯಾನ್ ಚೂಸ್, ಕರೆಕ್ಟ್ ಅಮ್ಮ, ದೇ ಕ್ಯಾನ್ ಚೂಸ್ ವಾಟ್ ಎವರ್ ಲ್ಯಾಂಗ್ವೇಜ್ ಅವ್ರ ತಂದೆ ತಾಯಿ ಮಕ್ಕಳು. ಅವಾಗ ಟೀಚರ್ಸ್ ಜೊತೆ ಚರ್ಚೆ ಮಾಡಿಬಿಟ್ಟು ಅವ್ರಿಗೆ ಆಪ್ಷನ್ ಸಿಗ್ತದೆ. 2 ಆಪ್ಷನ್ ಕೂಡ ಸರ್ಕಾರಿ ಶಾಲೆಯಲ್ಲೇ ಇರ್ತದೆ, ಇಂಗ್ಲೀಷ್ ಮೀಡಿಯಮ್ ಆದರೂ ಇರುತ್ತೆ, ಇಲ್ಲ ಕನ್ನಡ ಮೀಡಿಯಮು ಇರ್ತದೆ. ಅವ್ರ ಕಂಫರ್ಟಿಗೆ ಅವರು ಓದ್ತಕ್ಕಂಥದ್ದನ್ನು ಮಾಡ್ಬೋದು. ಮಾತ್ರ ಇಂಗ್ಲೀಷ್ ಇರುತ್ತೆ ಅಲ್ಲ, LKG UKG ಇಂದ 5ನೇ ಕ್ಲಾಸ್ವರೆಗೂ ಬೈಲಿಂಗ್ವಲ್ ಎಲ್ಲ ಕಡೆ. ಯಾಕೆಂದ್ರೆ ಏನಾಗ್ತದೆ, ಹಳ್ಳಿ ಕಡೆಗೆ ಒಂದೇ ಸತಿ ಇಂಗ್ಲೀಷ್ ಮೀಡಿಯಮ್ ಅಂದರೂ ಕೂಡ ನೀವು ಇಂಗ್ಲೀಷ್ ಹೇಳ್ಕೊಡಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಗು. ಅದನ್ನು ಸ್ಟಡಿ ಮಾಡಿದಾಗ ಎರಡರಲ್ಲೂ ಹೇಳ್ಕೊಡ್ಬೇಕಾಗುತ್ತೆ, ಈಸಿ ಆಗುತ್ತೆ. ಒಂದು 5ನೇ ತಾರೀಕಿಗೆ ಕರೆಕ್ಟಾಗಿ ಅವ್ರು ಡಿಸೈಡ್ ಮಾಡ್ಬೋದು, ನಾನು ಇಂಗ್ಲೀಷ್ ಮೀಡಿಯಮ್ಗಾದ್ರೂ ಕಂಟಿನ್ಯೂ ಮಾಡ್ಬೋದು, ಕನ್ನಡ ಮೀಡಿಯಮ್ ಆಗೋದು ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಆಮೇಲೆ ಸೆಪ್ರೇಟಾಗಿ ಹೇಳ್ಕೊಡ್ತಾರೆ, ಅದೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ, ಏನೂ ತೊಂದರೆ ಇಲ್ಲ. ಓಕೆ, ಅಫ್ಕೋರ್ಸ್ ಏನಾಗ್ತದೆ, ಇಂಗ್ಲೀಷ್ ಮೀಡಿಯಮ್ ಅಂದ್ರೂ ಸ್ವಲ್ಪ ಬ್ಯಾಕಪ್ ಅಂದ್ರೆ ಅವ್ರು ಕನ್ನಡಿಗರು ಇರ್ತಾನೆ, ಬಟ್ ಇಂಗ್ಲೀಷ್ ಮೀಡಿಯಮ್ ಓದಬೇಕು ಅಂತ ಆಸೆ ಇರುತ್ತೆ. ಇಲ್ಲ ಆಗಲ್ಲ, ನಾನು ಕನ್ನಡ ಮೀಡಿಯಮಲ್ಲೇ ಓದಬೇಕು ಅಂತ ಹೇಳಿ ಕನ್ನಡ ಮೀಡಿಯಮಲ್ಲಿ ಅಲ್ಲೂ ಬೇಕಾದ್ರೆ ಇಂಗ್ಲೀಷ್ ಹೆಲ್ಪ್ ಮಾಡ್ಬೋದು. ಯಾಕೆಂದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ದು ಕೂಡ ಇನ್ನೇನೇನು ಆಗ್ತಾ ಇದೆ ಅದೆಲ್ಲದೂ ಕೂಡ ಸ್ವಲ್ಪ ಇಂಗ್ಲೀಷು ಕನ್ನಡ ಗೊತ್ತಿರೋರೇ ಎಲ್ಲರೂ ಬಂದಿರ್ತಾರೆ, ಇವಾಗೆಲ್ಲರೂ ಕಲ್ತಿದ್ದಾರೆ. ಆಮೇಲೆ ಕಂಪ್ಯೂಟರ್ ಟ್ರೈನಿಂಗು ವಿಲ್ ಸ್ಟಾರ್ಟ್ ಫ್ರಮ್ 1st ಸ್ಟ್ಯಾಂಡರ್ಡ್ ಇನ್ KPS ಸ್ಕೂಲ್ಸ್. ಯಾಕೆಂದರೆ ಈಗೆಲ್ಲ AI ಬೇಸ್ಡು, ಕಂಪ್ಯೂಟರ್ ಇರಬೇಕು, ನಾಲೆಡ್ಜ್, ಕಾನ್ಫಿಡೆನ್ಸ್, ಲೀಡರ್ಶಿಪ್ ಬೆಳೆಯುತ್ತೆ. ಇದೆಲ್ಲ ಹೆಂಗೆ ಗೊತ್ತಾ, ಟೆಕ್ನಾಲಜಿ ಅಂದ ತಕ್ಷಣ ಹೆದರು ಬಿಡ್ತಾರೆ ಕೆಲವರೇ, ಬೇಡಪ್ಪ ಅಂತ. ನಮ್ಮನೇಲಿ ಎಷ್ಟೋ ಜನರು ಇದ್ದಾರೆ, ಆಳೊಬ್ಬರು ನಮ್ಮ ತಂದೆಯವ್ರ ಜೊತೆಗಿದ್ದವರು, ಕಂಪ್ಯೂಟರ್ ಲೇಟೆಸ್ಟ್ ಕೊಟ್ಟಿದ್ದೀನಿ, ಆನ್ ಮಾಡೋದು ಗೊತ್ತಿಲ್ಲ, ಆಫ್ ಮಾಡೋದು ಗೊತ್ತಿಲ್ಲ. ಅವ್ರು ಕಲೀಲಿ ಅಂದ್ರೂ ಕಲಿಯಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅವ್ರ ಮೈಂಡ್ ಸೆಟ್ ಆಗಿರ್ತದೆ. ಆದರೆ ಮಕ್ಕಳಿಗೆ 1ನೇ ಕ್ಲಾಸಿಂದನೇ ಕೊಟ್ಬಿಟ್ರೆ ಜಸ್ಟ್ ಆ ಹ್ಯೂಮನ್ ರಿಸೋರ್ಸ್ ಹೆಂಗೆ ಎಕ್ಸ್ಪ್ಲೋರ್ ಆಗ್ಬೋದು ನೋಡಿ. ಅದಕ್ಕೆ ವಿ ಹ್ಯಾವ್ ಮೇಡ್ ಇಟ್ ವೆರಿ ಕಂಪಲ್ಸರಿ ದಟ್ 1st ಸ್ಟ್ಯಾಂಡರ್ಡ್ ಇಂದನೇ ವಿ ವಿಲ್ ಸ್ಟಾರ್ಟ್ ಕಂಪ್ಯೂಟರ್ ಎಂಟ್ರೆನ್ಸು ಫಾರ್ ಆಲ್ ದ ಚಿಲ್ಡ್ರನ್ಸ್ ಇಲ್ಲಿ. ಆಮೇಲೆ ಸ್ಕಿಲ್ ಎಟ್ ಸ್ಕೂಲ್, ಅದು ನಂದು ಕನಸು. ನಾನು ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೆ ಬಜೆಟ್